ಅಲ್ಲ ಕಣ್ಣೆ ಮಗ, ಆರಾಳು ಕರ್ಕ ಬಂದ್ರೆ 3 ಜನ ಕರ್ಕ ಬಂದಿದ್ಯಲ್ಲ ಸಾಕ. ಆರಾಳು ಕರ್ಕ ಬಂದು ನೋಡಿ ಇಷ್ಟೆಲ್ಲನೂ ಕೇಳಿಕತ್ತದ ಒಂದೇ ದಿನಕ್ಕೆ. ಆರಾಳು ಕರ್ಕ ಬಂದಿದ್ರೆ ಬಿರ್ಬಿರ್ನೆ ಕಿತ್ಕ ಬದಿತ್ತು. ಆರಾಳು ಅಥವಾ 10 ಈಗ 4 ಜನ ಎಷ್ಟು ಅಂತ ಕೇಳಿಕತ್ತದು. ಈ ಬಿಸಿಲು ಬೇರೆ ತಂಪತ್ತಲ್ಲಿ ಹೊತ್ತಿನಂತೆ ಕಿತ್ತಾಕ್ಬಿಟ್ಟು ಹೋಗಿದೆ ಕಳೆಯ. ಹೊತ್ತಿನಂತೆ ಆಮೇಲೆ 12 ಗಂಟೆ ಮೇಲೆ ಬಿಸಿಲು ಜಾಸ್ತಿ ಕಿಳಿಕದ ಹೊಲ್ತ ಕೆಲಸ ಮಾಡಿಕದ. ಹೊತ್ತಿನಂತೆ ಬರವ ಅಂದ್ರೆ ಬಿಸಿಲು ಹತ್ಕೊಂಡು ಬಂದಿದ್ರಲ್ಲ ಈಗ. ಅಕ್ಕ ನಾನು ಎಲ್ಲರಿಗೂ ಹೇಳ್ದೆ, ಒಂದು 10 ಜನ ಕೇಳಿದೆ ಕನಕ. ಅಲ್ಲಿ ಯಾವ್ದು ಇವ್ರದ್ದು ಸಾರ್ದನ್ ಮಗಳದು ಕರ್ನಾರಿ ಅಂದ್ಬಿಟ್ಟು ಅಲ್ಗೊಂಟವ್ರೆ ಕನಕ ಜನ ಎಲ್ಲ. ರಾತ್ರಿ ತಾನು ಹೇಳೀನಿ ಓದರಿಗೆ ಹೋಗದ ಸುಬ್ಬಕ್ಕನ ಮನೆಗೆ ಇದು ಕಳೆ ಕಿಳಿಕೆ ಅಂತ ಹೇಳೋರೆ ಅಂತ. ಗೊತ್ತೀನಿ ಅಂತ ಒಪ್ಕೊಬಿಟ್ಟು ಕರ್ನಾರಿ ಕರೆದು ಅಂದ್ಬಿಟ್ಟು ಹೊಂಟದ್ರಕ್ಕ. ಸಾರ್ದನ್ ಮಗಳು ಕರ್ನಾರಿ ಅಂತೆ ಕರೆದ ತಕ್ಷಣ ಹೊಂಟೆ ಹೋಗ್ಬಿಟ್ಟಾರ. ಇನ್ನೊಂದ್ ದಿನ ಬರ್ತೀವಿ ಗಾಯ್ಕಿಲ್ಲ ಅಂದ್ಬಿಟ್ಟು ಹೊಂಟೆ ಹೋಗ್ಬಿಟ್ಟಾರೆ ಕನಕ. ನಾನು ಬರ್ತಾರೆ ಅಂತ ಕಾಯ್ಕೊಂಡು ನಿಂತೀನಿ. ಹೋಗೋ ಹೊತ್ನಲ್ಲಿ ಅಂತ ಕೂತಾರೆ ಇನ್ನೊಂದ್ ದಿನ ಬರ್ತೀವಿ ಇವತ್ತಾಗಲ್ಲ ಅಂತ. ಅಲ್ಲ ಒಪ್ಕೊಬಿಟ್ಟು ಹಿಂಗೆ ಮಾಡೋದು ಚಂದ್ವಾ? ಕರ್ನಾರಿಗೆ ಹೋಗೋರು ಬರ್ತೀನಿ ಅಂತ ಯಾಕೆ ಒಪ್ಕೊಂಡ್ರು? ಒಪ್ಕೊಬಿಟ್ಟು ಜನಕ್ಕೆ ನಿಯತ್ತಿಲ್ಲ ಕಂಡ್ಬಿಡು. ಆಗೆಲ್ಲ ಕರೆದ ತಕ್ಷಣ ಮಾತು ತಪ್ಪಿರ್ತಾರೆ ಜನ. ಈಗ ಕರೆದಕ್ಕೆ ಮಾತು ಬೆಲೆನೇ ಇಲ್ಲ, ಹಂಗೆ ನಡ್ಕೊತಾರೆ ಜನಕ್ಕಂತೆ. ಕರ್ನಾರಿಗೆ ಹೋಗೋರು ಯಾಕೆ ಬರ್ತೀನಿ ಅಂತ ಒಪ್ಕೊಂಡ್ರು, ಬೇರೆಯವ್ರಿಗಾರು ಹೇಳ್ವೆ ಬರ್ತೀನಿ ಅಂತ ಒಪ್ಕೊಬಿಟ್ಟು ಬರೋ ಹೊತ್ನಲ್ಲಿ ಹಿಂಗಾದ್ರೆ ಯಾರ್ಗ ಕೇಳನಿ. ರಾತ್ರಿ ನಾರು ಬರೀಕಿ ಬಂದಿದ್ರೆ ಬೇರೆ ಯಾರ್ಗಾರು ಹೇಳನಿ. ಬರೋ ಹೊತ್ನಲ್ಲಿ ಹಂಗಂತ ಕೂತವ್ರೆ ಕರ್ನಾರಿಗೆ ಹೋಯ್ತಾವಿ ಅಂತ. ಏನು ಮಾಡಿರಿ? ಯಾವ ಸಾಧನ ಮಗಳದು ಯಾವ್ರಿಗಂತೆ ಯಾವ್ರ ಮದುವೆ ಐತೆ ನನ್ಗೆ ಎಣ್ಣೆ ಇಲ್ವಲ್ಲ. ಯಾವ್ರನ್ನ ಹತ್ರ ನಮ್ಮ ಮಟ್ಟಿ ತಕ್ಕೇನು ಬರ್ನೇ ಇಲ್ಲ ಅವಳು ಹೇಳಿಕೆ. ಯಾವ್ರ ಮದುವೆ ಐತೆ ಮದುವೆಗೆ ಎಣ್ಣಿಲ್ಲ ಕರ್ನಾರಿಗೆ ಎಣ್ಣಿಲ್ವಲ್ಲಕ್ಕ. ಅಲ್ಲೇ ಮೈಸೂರು ಕಡಿಕಂತೆ ಮೈಸೂರಂತೆ. ಅವ್ರು ಯಾವುದೋ ಅವ್ರ ನೆಂಟ್ರದಂತೆ, ಅವ್ರ ಸಂಬಂಧದವ್ರಂತೆ. ಅವ್ರಿಗೆ ಅವಳ ಮಗಳು ಕೊಡ್ತಿರೋದು. ನಮಗೂ ಎಣ್ಣೆಲ್ಲ ಬಂದು ನಮ್ಮ ಪಕ್ಕದ ಮನೆಯವ್ರಾಗ ಅಂದ್ರು. ನಮ್ಮ ಮನೆಗೆ ಬಂದಿದ್ಲು ಮದುವೆಗೆ ಹೇಳಿದಾಕಂತಕೋ. ನಮಗೂ ಕರ್ನಾರಿಗೆ ಹೇಳಿದ ಮದುವೆಗೆ ಹೇಳಿದ. ಚೆನ್ನಾಗೇ ಇದ್ಲು, ಏನು ಮಾತು ಬಿಟ್ಟಿದೆ ಏನೂ ಇಲ್ಲ. ಚೆನ್ನಾಗಿದ್ದಂಗೆ ಹಿಂಗೆ ಹೇಳ್ದಂತೆ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ಲು. ಅದ್ರ ಬಿದ್ದು ಸಿಕ್ತಾಗೆಲ್ಲ ನೋಡು ಮಗಳು ಮದುವೆಗೂ ಹೇಳಿದ ಕರ್ನಾರಿಗೂ ಹೇಳಿಲ್ಲ. ಸುಬ್ಬಕ್ಕ ನಿಮ್ಗೆ ಹೇಳಿದ್ಲ ಕರ್ನಾರಿಗೆ ಮದುವೆಗೆ ಹೇಳಿದ್ಲಕ್ಕ? ಅಯ್ಯೋ ನಮ್ಗೆ ಹೇಳಿದ್ಲು ತಾಯಿ. ಅದು ರಾತ್ರಿ ಹೊತ್ತು ಅವ್ಳ ಗಂಡ ಬಂದು ಹೇಳ್ದ. ಹೋಗೋ ಹೊತ್ನಲ್ಲಿ ಅಷ್ಟೊತ್ತಲ್ಲೇನು ಹೋಗಿ ಕದದ. ರಾತ್ರಿ ಅವಳ ಗಂಡನ ಕಳ್ಸ ಅವಳು ಬರ್ಬೇಕದ ಅಂದ್ಬಿಟ್ಟು ಎಲ್ಲರಿಗೂ ಹೇಳೋಳೆ. ನಮ್ಮ ಮನೆ ತಕ್ಕ ಮಾತ್ರ ಅವಳು ಗಂಡನ ಕಳ್ಸವಳೆ. ನಾವೇನು ಜಗಳ ಹಾಕೊಂಡಿದ್ವಾ? ಅವಳು ಮಾತಾಡ್ದಂತೆ ಏನು ಪಾಲ್ ತಗೋಬೇಕಾಯ್ತಾ ಹೇಳು. ಕರಿದಾರಿ ಇರ್ತಾಳಂತೆ ಅವಳು. ಇಲ್ಲಾಂದ್ರೆ ಇನ್ನೊಬ್ಳು. ನಮಗೂ ಹೇಳಿತಿಲ್ಲ ಕನಕ. ಒತ್ತರಂಗಂದು ಅಲ್ಲಿ ರೋಡಲ್ಲಿ ಆಲ್ತರಿಗೆ ಹೋಗಿದ್ನಲ್ಲ, ಆಗ ರೋಡಲ್ಲಿ ಯಾರನ್ನ ಕರೆಯಕ್ಕೆ ಬಂದಿದ್ಲು. ಅಲ್ಲಿ ಸಿಕ್ಕದೆ ಅಂದ್ಬಿಟ್ಟು ಬಾ ಕರ್ನಾರಿಗೆ ಅಂತ ಅಂದ್ಲು ಕನಕ. ನನಗೂ ಮನೆ ತಕ್ಕೇನು ಬಂದು ನಮಗೂ ಹೇಳಿತಿಲ್ಲ. ಅಯ್ಯೋ ಕರಿದಾರಿ ಇರ್ತಾಳೆ ಹೇಳ್ತಾಯಿ. ಅವಳು ಒಬ್ಳಿಯ ಅವಳು ಕರೀದಿಲ್ಲ ಅಂದ್ರೆ ಇನ್ನೊಬ್ರ ಮದುವೆ ಹೋಗೋದಪ್ಪ. ಬಡವ್ರ ಮದುವೆಗೆ ಕರೀದಂತೆ ಮೇಲೆ ಬಿದ್ದು ಯಾಕೆ ಹೋಗ್ಬೇಕು? ಕರೆದವ್ರ ಮದುವೆಗೆ ಹೋಯ್ಕಲ್ಲ ನಾವು. ಮನೆಯಲ್ಲಿ ಕೆಲಸ ಬಿಡ್ಕೊಂಡು ಹೋಯ್ಕಾಯ್ತಿತ್ತಾ? ಹೇಳ್ಕೊಂಡು ಕರೆದಿರೇನು ಹೋಯ್ಕಾಯ್ತಿತ್ತ ಇದು. ಆದ್ರೂ ಅಕ್ಕ ಅಷ್ಟು ಚೆನ್ನಾಗಿದ್ಲು. ನಿಮ್ಮ ಮನೆ ತಿನ್ಕೊಂಡು ಉಣ್ಕೊಂಡೆಲ್ಲ ಇದ್ಬಿಟ್ಟು ನಿಮ್ಮನೆ ಕರೀನಿಲ್ಲ ಅಂದ್ರೆ ಹೆಂಗಕ್ಕ? ಜೊತೆಲೆ ನಿಮ್ಮ ಮಟ್ಟಿ ತವೆ ಇರ್ತಿದ್ದೆ ಯಾವಾಗಲೂ. ನಿಮ್ಗೆ ಹೇಳಿಲ್ವಾ? ಅದೇನು ಚಂದ ಹಂಗ್ಯಾ ಕಲಿಯೋದು. ನಾವೇನೋ ದೂರದವ್ರಕ್ಕ ಬಿಡು, ಮನೇನೋ ದೂರ ಆಗವೆ. ಅಷ್ಟು ಅಕ್ಕಪಕ್ಕದ ಹತ್ರದಲ್ಲೇ ಇತ್ಕೊಂಡು ಮನೆ ನಿಮ್ಗೂ ಹೇಳಿಲ್ವಾ? ಸರಿ ಬಿಡಕ್ಕ, ಅದ್ಯಾವ ಚಂದ ಹೆಂಗ್ಸು. ಇನ್ನು 2 ವರ್ಷ ಗಂಟ ಮಗಳನ್ನ ಮದುವೆ ಮಾಡಿಕಿಲ್ಲ ಅಂತಿದ್ಲು ಕನಕ. ಆಗ್ಲೇ ಸಡನ್ ಆಗಿ ಮದುವೆ ಮಾಡ್ಬಿಟ್ಲಕ್ಕ. ನಾನು ಅವತ್ತು ಕೇಳಿದಾಗ ಇನ್ನು 2 ವರ್ಷ ಮಾಡಿಕಿಲ್ಲ ಮಗಳನ್ನ ಮದುವೆ ಅಂದ್ಲು. ಈಗ ನೋಡಿದ್ರೆ ಆಗ್ಲೇ ಮದುವೆನೇ ಆಗೋಯ್ತು. ಏನಿಲ್ಲ ಕನಕ. ನೋಡ್ದ ಜನ ಯಾರನ್ನ ನಂಬಿಡ್ದು ಕನಕ. ಎಲ್ಲ ನಿಜನೇ ಹೇಳ್ತಾರೆ ಅಂತ. ಬರೀ ಸುಳ್ಳೆ ಕನಕ. ಒಳಗೊಂದು ಹೊರಗೊಂದು ಕನಕ. ನಾವೇನೋ ಹೇಳ್ಬಿಟ್ಟಿದ್ರೆ ಏನು ಮಾಡ್ತಿದ್ದು? ಕಷ್ಟ ಸುಖ ಸೇರ್ ಮಾಡ್ಕೊಳ್ಳೋದು ತಪ್ಪೇನಕ್ಕ ಇದ್ದದು? ನಮ್ಗೆ ಯಾಕ ಸುಳ್ಳು ಹೇಳಿದ್ಲು? ಡಾಕ್ಟ್ರಿಗೆ ಮದುವೆ ಮಾಡ್ತೀನಿ, ಇಂಜಿನಿಯರಿಂಗ್ ಮದುವೆ ಮಾಡ್ತೀನಿ ಅಂತಿದ್ಲು. ಯಾರಿಗಂತೆ ಹುಡುಗ ಏನು ಕೆಲಸದಲ್ಲಿದ್ದಾನಂತಕ್ಕ ಹಂಗಂತಿದ್ಲದ. ಅವತ್ತು ಕೇಳೋದಕ್ಕೆ ನನ್ನ ಮಗಳನ್ನ ಡಾಕ್ಟ್ರಿಗೆ ಮದುವೆ ಮಾಡೋದು ಅಂತಿದ್ಲು. ಈಗ ಯಾರಿಗೆ ಯಾವ ಕೆಲಸದಲ್ಲಿದ್ದಾನಂತ ಕಳಿಯ? ಅಯ್ಯೋ ಯಾವ ಕೆಲಸ ಇಲ್ವಂತೆ ಏನು ಇಲ್ವಂತೆ ಅಂತ ಹೇಳು. ಯಾವ ಕೆಲಸ ಇಲ್ವಂತೆ ಕನಕ. ಅವ್ರ ನೆಂಟ್ರಂತೆ ಅದಕ್ಕೆ ಮದುವೆ ಮಾಡ್ಕೊತಾವಳೆ. ಯಾವ ಡಾಕ್ಟ್ರಿಗೂ ಇಲ್ಲ ಇಂಜಿನಿಯರ್ಗೂ ಇಲ್ಲ. ಬರೀ ಎಲ್ಲ ಸುಳ್ಳು. ಗ್ರ್ಯಾಂಡಾಗಿ ಮದುವೆ ಮಾಡ್ತೀನಿ ಅಂತ ಎಲ್ಲ ಜನಗಳು ಹೇಳ್ಕೊಂಡವಳೆ. ದೇವಸ್ಥಾನದಲ್ಲಿ ಮದುವೆ ಮಾಡೋದ್ಲಂತೆ. ಯಾವ ಜನನೇ ತಿಂತೀವಂತೆ ಕನಕ. ಮದುವೆಲಿ ಊಟನೇ ಚೆನ್ನಾಗಿ ಮಾಡ್ಸಿತಿಲ್ವಂತೆ. ಇಲ್ಲಿ ಬಂದ್ಬಿಟ್ಟು ಎಲ್ಲರ ಮುಂದ್ಗಡೆ ಹೇಳ್ಕೊತಾವಳೆ. ಹೊಸಿ ಜನಕ್ಕೆ ಮಾಡ್ಸಿತಿಲ್ಲ, ಹೊಸಿ ಜನ ಬಂದಿತ್ತಿಲ್ಲ ಅಂತ. ಅಯ್ಯೋ ಒಂಚೂರು ಎಲ್ಲ ಹೋಗಿದ್ರಲ್ಲ ಅವರೆಲ್ಲ ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರು. ಊಟ ಒಂಚೂರು ಚೆನ್ನಾಗಿರ್ತಿಲ್ವಂತೆ. ಮತ್ತೆ ಅಷ್ಟೊಂದು ಜನ ಬಂದಿದ್ರು ಮದುವೆಗೆ ಅಂತ ಎಲ್ಲರಿಗೂ ಕೊಚ್ಕೋತಾ ಇದ್ಲು. ಅಷ್ಟು ಮುಯಿ ಬಿದ್ದದೆ ಇಷ್ಟು ಮುಯಿ ಬಿದ್ದದೆ ಅಂತ. ಯಾರೋ ನೆಂಟ್ರೆಯ 5 ರೂಪಾಯಿ ಮುಯಿ ಹಾಕಿದಾರಂತೆ ಕನಕ. ಅದನ್ನ 5 ರೂಪಾಯಿ ಮುಯಿ ಹಾಕಿರೋದನ್ನ 5 ಗ್ರಾಮ್ ಚಿನ್ನ ಹಾಕಿದ್ರು 10 ಗ್ರಾಮ್ ಚಿನ್ನ ಹಾಕಿದ್ರು ಅಂತ ಸುಳ್ಳು ಹೇಳ್ತಾಳೆ. ಹೊಸಿ ಕೊಚ್ಕೊಳಿಕಿಲ್ಲ ನಲ್ಲಿ ತಾವು ನೀರು ಬಂದಾಗೆಲ್ಲ ಅದೇ ಮಾತು ಕನಕ. ಬರೀ ಸುಳ್ಳು. ಬರೀ 5 ರೂಪಾಯಿ ಕಾಯಿನ ಹಾಕ್ತಿದ್ರಂತೆ ಕನಕ ಇಬ್ರು. ಯಾರು ನೆಂಟ್ರು ಮುಯ್ಯ ನೋಡು ಜನ ಹಿಂಗೆ ಮಡಿಕೊಂಡವಳೆ ಅಂತ. ಈಗ ಬಂದ್ಬಿಟ್ಟು ನಮಗೆ ಅಷ್ಟು ಮಾಕೋರು ಇಷ್ಟ ಹಾಕೋರು ಅಂತ ಬರೀ ಸುಳ್ಳುನೇ ಹೇಳ್ತಾಳೆ. ಏನು ಬರೀ 5 ರೂಪಾಯಿ ಮುಯಿ ಹಾಕಿದ್ರ ಅಷ್ಟು ಅವಳು ಹೋಗ್ಯತೆ. ಅವ್ರ ನೆಂಟ್ರಾಗಿ ಬರೀ 5 ರೂಪಾಯಿ ಯಾವುದು ಇದ್ರಾಗ ಹಾಕಿದ್ರು ಸರಿ ಬಿಡು. ಅವ್ರಿಗೆ ಅಷ್ಟು ಅವಳು ಹೋಗ್ಯತೆ. ಅವಳು ಹೋಗ್ಯತೆ ತಕ್ಕನಾಗ ಹಾಕೋಳು ಹಾಕು. ಹಂಗೆ ಕಣ ಮರ್ಯಾದೆ ಉಳಿಸ್ಕೊಂಡಿರೋದು. ಇವಳು ಹಾಕಿದ್ರಲ್ವಾ ಅವ್ರು ಹಾಕೋದು.
ನಾನು ಒಸಿ ಮುಯ್ಯಾಕಿದನ ಎಲ್ಲ ನಮ್ಮ ನೆಂಟಗೆಲ್ಲ ಬರೀ ಚಿನ್ನನೇ ಹಾಕ್ತೀನಿ ಮುಯ್ಯ ನಮ್ಮ ಮಗಳಿಗೆ ಬರೀ ಎಲ್ಲ ಬರೀ ಚಿನ್ನನೇ ಮುಯ್ ಬಿದ್ದಾವೆ ಅಂತ ಒಸಿ ಮಾತಾಡ್ತಿದ್ದಿಲ್ಲ. ಅದು ಬಿದ್ದಲ್ಲಿ ಸಿಕ್ತಾಗೆಲ್ಲ ಬರೀ 15 ಜನಗಳಿಗೆಲ್ಲ ಅಲ್ಲಿ ನೋಡಿದ್ರೆ ಒಂದು 5,000 ಮುಯ್ ಬಂದಿರುವಂತೆ, ಎಲ್ಲ 50,000 ಲಕ್ಷ ಬತ್ತು ಅಂತ ಹೇಳಂತೆ ಚಿನ್ನ ಪಾಟಿ ಬಂದವೆ ಅಂತ ಅಂದಳಂತೆ ಸುಳ್ಳ. ಯಾಕಂತ ಸುಳ್ಳು ಹೇಳೋದು ಹೆಂಗ್ ಸುಳ್ಳು ಹೇಳೋದು ಚಂದ. ಬೈ ಅವಳು ತವಿದ್ರೆ ಅವಳು ತವು ಈ ಬೇರೆಯವ್ರಿಗೆ ಸುಳ್ಳು ಹೇಳ್ಬೇಕಂಗೆ. ಅವಳು ಮುಯ್ ಬಿದ್ರೆ ಅವಳ ಮಗಳಿಗೆ ಯಾರು ಕೊಟ್ಬಿಡ್ತಿದ್ಲಂತೆ, ಯಾಕಂತ ಸುಳ್ಳು ಹೇಳಂತೆ. ಬರ್ಲಿ ತಾಡಿ ನಾನೇನ ಸಿಕ್ಲಿ ಮಾತಾಡಿ ಇಟ್ಕಿದಂಗೆ ಮಾತು ಕೊಟ್ಬಿಟ್ಟವಳೆ. ಏನು ಅವಳ ಮನೆ ತಕ ಹೋಗ್ಬೇಕಾಯ್ತಾ ನಾವು? ಸಾರ್ ಕೇಳಿಕ್ ಹೋಗ್ಬೇಕಾಯ್ತಾ? ಆ ಥರ ಚೆನ್ನಾಗೇ ಇದ್ಲು, ಎದ್ದು ಬಿದ್ದು ನಮ್ಮ ಮನೆ ತವಿರೋಳು. ಈಗ ಮದುವೆ ಹತ್ರ ಮಾಡ್ಕೊಂಡು ಮಾತು ಕೊಟ್ಬಿಟ್ಟು ಇಟ್ಕಿದಂಗೆ ಅವಳಿಗೆ ಮನೆ ತಗೊಬತ್ತಿದ್ದೀರಾ? ಏನೂ ಇಲ್ಲ. ಮದುವೆಗೆ ಕರೀದಿರಾ ಹೇಳ್ತೀರಿ? ಎಷ್ಟಿರ್ಬೇಕು ನೋಡೋ ಅವಳಿಗೆ. ಯಾರನ್ನ ನಂಬೋದು ಯಾರನ್ನ ಬಿಡೋದು? ಈ ಥರ ಸುಳ್ಳು ಹೇಳೋನ್ನ ನಂಬೋದು ಉಂಟಾ? ಸರಿ ಬಿಡು. ಬರೀ ಕೊಚ್ಕೊಳ್ಳೋದಿ ಅಂತ ಕನಕ ಗಂಡ ಕುಡಿದ್ಬಿಟ್ಟು ಮನೇಲಿರೋ ವಸ್ತುಗಳೆಲ್ಲ ಮಾರ್ಕೊಂಡಾರಂತೆ. ಅದಕ್ಕೆ ಇನ್ಯಾರು ಹೋಗ್ತಿದ್ರು, ಅದಕ್ಕೆ ಎಲ್ಲಾನು ಇನ್ ಬೇರೆಯವ್ರಾದ್ರೂ ಒಪ್ಪಿಗೆ ಅಂದ್ಬಿಟ್ಟು ಅವ್ರ ನೆಂಟರಿಗೆ ಮದುವೆ ಮಾಡ್ಕೊಂಡಿದ್ದಾಳಂತೆ. ಗಂಡ ಮನೇಲಿರೋವೆಲ್ಲನೂ ಮಾರ್ಕೊಂಡಾರಂತೆ ಕನಕ. ಕುಡಿದ್ಬಿಟ್ಟು ಇಡ್ಕ ಹೊಡೆದನಂತೆ ಅವಳಿಗೆ. ಆದ್ರೆ ಅವ್ಳು ಜಂಬನೆ ಬಿಡಿಕಿಲ್ಲ ಕನಕ. ಹೊಸಿ ದುರಂಕರ ಅಲ್ಲ ಕನಕ, ಬರೀ ಸುಳ್ಳೆ ಕನಕ. ಆ ಥರ ಇದ್ರು ಬುದ್ಧಿ ಕಲ್ತಾಳ ತಾಯಿ ಅವಳು. ಅವಳಿಗಂತೂ ಬುದ್ಧಿ ಕಲಿಕಿಲ್ಲ. ಜನಗಳು ಹಿಡ್ಕ ಹೊಡಿತಾ ಇದ್ರು ಗಂಡ. ನನ್ನ ಗಂಡ ಹೊಡೆದೇ ಇಲ್ಲ ಅಂತೇಳಿ. ನಾನು ನೋಡಿಲ್ವಾ, ನನ್ನಿಂದ ಎಷ್ಟೋ ಸರಿ ಹೊಡೆದವನೇ. ಕುಡ್ಕ ಬಂದು ಹೊಸಿ ಕುಡ್ದನ ತಾಯಿ, ಮನೇಲಿರೋವೆಲ್ಲ ಮಾಡ್ಕೊಂಡನೆ ನಾನು ನೋಡ್ದಂಗೆ ಅಂಥದ್ರಲ್ಲಿ ನಮ್ಗೆ ನೋಡಿರೋರಿಗೆ ಸುಳ್ಳು ಹೇಳಕ್ಕೋತಾಳೆ. ಅಯ್ಯೋ ಹೆಂಗಾರೆ ಮಾಡ್ಕದೆ ಹಾಕಕ್ಕ, ನಮ್ಗೆ ಕರ್ಸೋದಿ. ಅವ್ಳು ಕಲ್ತಿರೋದು ಅವ್ರಿಗೆ ಒಳ್ಳೇದು, ನಮ್ಗೆ ಯಾಕೆ? ಅವ್ಳು ಕರೆದ್ರೆ ನಾವು ಹೋಯ್ತದ, ನಾವು ಕರೆದ್ರೆ ಅವಳು ಬತ್ತಿದ್ಲು. ಅದಕ್ಕೆ ಬೇಕು ಕರೆದಿನ ಅದು ಯಾಕೆ ಹೋಗೋದು? ಅಯ್ಯೋ ಹಾಕು, ಅವಳು ಸುದ್ದಿ ನಮ್ಗೆ ಬಿದ್ದನೆ ಬಂದವ. ಬಿಸಿಲು ತಾಯ್ತದೆ, ಕಳೆ ಕಿತ್ಬಿಟ್ಟು ಒತ್ನತಿ ಹೋಯ್ತದೆ. ಬನ್ನಿ ಬೀಳ್ಬೇಕು ಕಿತ್ಕೊಂಡಿರ್ತಾಗಿ. ಎಷ್ಟಾಯ್ತದೆ ಅಷ್ಟು ಕಿತ್ಕೊಬರ್ರಿ, ಬಿಸಿಲು ಜಾಸ್ತಿ ಇದ್ರೆ ಕೆಲಸ ಮಾಡಿಕದ ಬಿಸಿಲಲ್ಲಿ. ಅಯ್ಯೋ ಸರಿ ಕನಕ, ನೀನು ಹೇಳೋದು ಸರಿನೇ. ನಮ್ಗೆ ಅವ್ರು ಕಂಡೋಸೋದಿ ನಡೀರಿ, ನಮ್ಮ ಅಕ್ಕಕ್ಕೆ ಕೆಲಸ ಮಾಡ್ತಿರೋದು. ಕೆಲಸ ಮಾಡೋದ್ಬಿಟ್ಟು ಕಂಡೋಸೋದಿ ನಮ್ಗೆ. ಅವಳು ಮಕ್ಕಳ್ತಿರೋದು ಅವಳುಗಳೇದು. ಬಿಸಿಲು ಜಾಸ್ತಿ ಆಯ್ತದೆ, ಬಕ್ಕ ಹೋಗದ. ಇದೊಂದು ಲೈನ್ ಕಿತ್ಬಿಡಿ ಹೋಗದ ತಾಗಿ. ಇನ್ನೊಂದು ದಿನ ಕಿಳಿಕಾಯ್ತದೆ, ತಂಪು ಹತ್ರ ಕಿಳ್ಬೇಕು ಕನಕ. ಈಗ ಹೋಗ್ತಾರ ಬಿಸ್ಲರಿಲ್ಲ, ಈ ಹೊಲ್ದೊಳಗೆ ಕಿಳಿಕಾದದ. ಹೊಸಿ ಬಿಸ್ಲ ನೋಡಿಲಿ ಎಷ್ಟೊಂದು ಬೇವ್ಕೊಂಡೆ ಕೈ ಎಲ್ಲ ನೋವು ಬಂದ್ಬಿಡ್ತು. ಚೆನ್ನಾಗದೆ ಕನಕ, ಬೆಳೆ ಚೆನ್ನಾಗದೆ, ನೀರೆಲ್ಲ ಚೆನ್ನಾಗಿ ಆಯ್ಸಿ ಬಿಸಿಲಲ್ಲಿ ಅಂತ ಹೇಳಕ್ಕ ಅಣ್ಣನಿಗೆ. ಇಲ್ಲ ಅಂದ್ರೆ ಎಲ್ಲ ಒಣಗೋಯ್ತವೆ ಬಿಸಿಲಿಗೆ. ಚೆನ್ನಾಗಿ ಬಂದವೆ ಇವೆಲ್ಲ, ಒಳ್ಳೆ ರೇಟು ಸಿಗ್ತವೆ ಕನಕ. ತರಕಾರಿ ಚೆನ್ನಾಗಿ ಬಂದವೆ ಎಲ್ಲ. ಇದೊಂದು 2 ದಿನ ಆಯ್ತದೆ, ಕಳೆ ಕೆಳಿಸ್ಬಿಟ್ರೆ ನೀರು ಹಾಯಿಸಿಸ್ಬಿಡಿ. ಚೆನ್ನಾಗಿ ಬಂದಿದೆ ಬೆಳೆ. ಹೊಸಿ ತರಕಾರಿ ರೇಟ್ ಇದ್ದದ ಕೈಗ. ನಮ್ಗೂ ಹಂಗೆ ತರಕಾರಿ ಬಂದ್ಮೇಲೆ ನಮ್ಗೆ ಹೊಸಿ ಕೊಡಕ ತರಕಾರಿನ. ನಾನು ನೋಡಿದ್ದಾರೆ ಈ ಕಡೆಗೆಲ್ಲ ಬಂದು, ಇದೇ ಫಸ್ಟ್ ನಾನು ಬಂದಿರೋದು ಕೆಲಸಕ್ಕೆ. ನಮಗೂ ತರಕಾರಿ ಕೊಡಿಕೆ ತರಕಾರಿ ಬಂದ್ಮೇಲೆ. ಅಯ್ಯೋ ಆಯ್ತು ತಗೋ ತಾಯಿ, ಕೊಟ್ಟನು ತರಕಾರಿ ಬಂದ್ಮೇಲೆ ಕೊಡ್ದಂತಿದ್ದಾನ. ನೀನು ಬಂದು ಮನೆ ತಕ್ಕ ಇಸ್ಕೊಂಡು ಹೋಗು, ನಾನೇನು ಬೇಡ ಅಂದನ. ಚೆನ್ನಾಗಿ ನಾನು ಅದನ್ನೇ ಹೇಳ್ತಾನೆ ತಾಯಿ, ಬಿಸಿಲಿಗೆ ಒಣಗೋಯ್ತದೆ ಅಂತ. ಒಂದು ಗಳಿಗೆ ಇರ್ತಾನೆ, ಒಂದು ಗಳಿಗೆ ಊರೊಳಗೆ ಬಂದ್ಬಿಡ್ತಾನೆ. ಸರಿ ಕೈಗೆ ನಾವು ನೋಡೋದು ಇರ್ತೀವಿ, ಮನೆಗೆ ಕೂತಾನೆ ತಾಯಿ. ಕಳೆ ಬಂದು ಕುಂತದೆ, ಈ ಟೈಮಲ್ಲಿ ಕೇರ್ಲೆಸ್ ಮಾಡಿ ಕತ್ತದ ತಾಯಿ. ಬಿಸಿಲಲ್ಲಿ ನೋಡ್ಕೊಂಡಿರ್ತಾನೆ. ಚೆನ್ನಾಗಿ ನೀರು ಗೊಬ್ಬರನ ಕೊಟ್ಟರೆ ಚೆನ್ನಾಗಿ ಬರೋದವು. ಎಲ್ಲರೂ ಹೆಂಗಿದ್ದೀರಪ್ಪ? ಚೆನ್ನಾಗಿದ್ದೀರಾ? ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಪ್ಪ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು ಕಣ್ರಪ್ಪ.